ರೂಪಾಯಿ 150 ರೂಪಾಯಿ 1150 ಇದೆ 1100 ರೂಪಾಯಿ 100 ರೂಪಾಯಿ 1100 ರೂಪಾಯಿ 100 ರೂಪಾಯಿ 1100 50 1050 ರೂಪಾಯಿ 50 25 ಇಡೀರಿ 1025 ರೂಪಾಯಿ 25 ಕೊಣ 1025 ರೂಪಾಯಿ ಪ್ಯಾಜ್ ಇದು 1025 ರೂಪಾಯಿ 1025 ರೂಪಾಯಿ ಈರುಳ್ಳಿ ಇದು 800 ರೂಪಾಯಿ ಪುಡಿನ 650 ರೂಪಾಯಿ 650 700 ರೂಪಾಯಿ 700 ರೂಪಾಯಿ 700 ರೂಪಾಯಿ 700 ರೂಪಾಯಿ 700 ರೂಪಾಯಿ 50 ಕೆಜಿ ಪ್ಯಾಕೆಟ್ 700 ರೂಪಾಯಿ 50 ಕಿಲೋ ಪ್ಯಾಕೆಟ್ ಗೋಲಿ 100 ರೂಪಾಯಿ ದೀದಿ 100 ರೂಪಾಯಿ 100 ರೂಪಾಯಿ 950 ರೂಪಾಯಿ 100 ರೂಪಾಯಿ ಖಾಲಿ 100 ರೂಪಾಯಿ ದೀದಿ 950 975 100 ರೂಪಾಯಿ 100 ರೂಪಾಯಿ 100 ಏನು ಮಾಡ್ತಾರೆ ये 1000 रुपये गया है 1000 रुपये 50 किलो का पैकेट तो ये 1000 रुपये 50 के जी पैकेट 100 रुपये 100 ರೂಪಾಯಿ 100 150 ರೂಪಾಯಿ 1150 1150 ರೂಪಾಯಿ 1150 1150 ರೂಪಾಯಿ 1100 ರೂಪಾಯಿ 100 ರೂಪಾಯಿ 1100 ರೂಪಾಯಿ ಇದು 50 ಕೆಜಿ ಪ್ಯಾಕೆಟ್ ನೋಡಿ ಸೈಜ್ ಇದೆ ಈರುಳ್ಳಿ 1100 ರೂಪಾಯಿ 1100 ರೂಪಾಯಿ ಪ್ಯಾಜ್ 1100 ರೂಪಾಯಿ 250 ಏಮ್ರಾ ಬರೀ 1250 ರೂಪಾಯಿ ಅದು 250 ಇಲ್ಲ ಅದು 250 300 350 ಅದೇನು ಡಬ್ಲ್ಯೂ ಬರ್ಕೊಂಡು ಸರ್ 250 ये 1250 गया है प्याज 1250 रुपये 1250 ರೂಪಾಯಿ ನೋಡಿ ಈರುಳ್ಳಿ 1250 ರೂಪಾಯಿ ಈರುಳ್ಳಿ 1250 ರೂಪಾಯಿ ಪ್ಯಾಜ್ 100 ಒಂದು ಸರಿ 1100 ರೂಪಾಯಿ 1100 ಕಾಣರ 1100 ಯಾರು 100 ರೂಪಾಯಿ 2 ಇದೆ ಆಮಾ 1100 ರೂಪಾಯಿ 1100 ರೂಪಾಯಿ ಹೋಗ್ತಾ ಇದೆ 1100 ರೂಪಾಯಿ ಈರುಳ್ಳಿ ಇದೆ ನೋಡಿ ಹೆಂಗಿದೆ 1100 ರೂಪಾಯಿ 50 ಕೆಜಿ ಪ್ಯಾಕೆಟ್ 1150 1150 ರೂಪಾಯಿ 1150 ರೂಪಾಯಿ प्याज 50 किलो का 1150 ರೂಪಾಯಿ 300 ಒಂದು ಸರಿ 300 1250 गया दो प्याज 1250 रुपये प्याज ज़रा कच्चा है कच्चा आता था प्याज 1250 रुपये 1250 ರೂಪಾಯಿ 1250 ರೂಪಾಯಿ ಇದು 50 ಕೆಜಿ ಪ್ಯಾಕೆಟ್ ನೋಡಿ ಹೆಂಗಿದೆ 1050 ಒಂದು ಸರಿ 1100 ರೂಪಾಯಿ 100 ರೂಪಾಯಿ 1100 ರೂಪಾಯಿ ಯಾರು ये प्याज देखो 1100 रुपये प्याज स्किन टाइप स्किन ಔಟ್ जैसा आता 1100 रुपये 1100 ರೂಪಾಯಿ ನೋಡಿ ಸ್ಕಿನ್ ಔಟ್ ಇದೆ ಸ್ವಲ್ಪ 1100 ರೂಪಾಯಿ ಸ್ವಲ್ಪ ಡ್ರೈ ಮಾಡಬೇಕು ಈರುಳ್ಳಿ ನೋಡಿ 1100 ರೂಪಾಯಿ 50 ಕೆಜಿ ಪ್ಯಾಕೆಟ್ ನಾಳೆ ಬಜಾರ್ ಬಂದಿದೆ 14 ತಾರೀಕು ಬಜಾರ್ ಬಂದಿದೆ ಯಶವಂತಪುರ ಬಜಾರ್ ಫುಲ್ ಬಂದಿದೆ ये कल यशवंतपुर बाज़ार पूरा बंद है 14 तारीख को यशवंतपुर बाज़ार पूरा बंद है 15 तारीख को स्टार्ट है बाज़ार हाँ कोई दिन 15 तारीख को आ सकते हैं 14 तारीख को बाज़ार बंद है देख लो पूरा बाज़ार ही बंद है यशवंतपुरा कोई सा भी दुकान ओपन नहीं रहता यशवंतपुर बाज़ार ही पूरा बंद रहता